ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋಸಲ್ಲಿ ನಾವು ರಾಯರನ್ನ ಅಚಲವಾಗಿ ನಂಬಬೇಕು. ಸರಿನೋ ತಪ್ಪೋ ಅವ್ರು ತೋರಿಸಿದ ದಾರಿಲಿ ನಾವು ನಡಿಬೇಕು. ನೀವು ಹೀಗೆ ನಮಗೆ ಉತ್ತರ ಕೊಡಿ ಅಂತ ನಾವು ಯಾವತ್ತೂ ಅವ್ರ ಮುಂದೆ ಕೂರಬಾರ್ದು. ಇದುವರೆಗೂ ನಾನು ಯಾವತ್ತೂ ರಾಯರ ಮುಂದೆ ನನಗೆ ನೀವು ಹಿಂಗೆ ಉತ್ತರ ಕೊಡಬೇಕು, ಈಗ ಕೊಟ್ರೇನೆ ನನ್ನ ಮುಂದಿನ ಕೆಲಸ ಮಾಡೋದು ಅಂತ ಯಾವತ್ತೂ ಕೂತಿಲ್ಲ. ಮುಂದೆನೂ ಕೂಡ ನನಗೆ ಕೂರ ಮನಸ್ಸು ರಾಯರು ಕೊಡಬಾರ್ದು ಅಂತ ಕೇಳ್ಕೊಳ್ತೀನಿ. ಯಾಕೆ ಈ ವಿಷಯನ ಎತ್ತುತ್ತಿದ್ದೀನಿ ಅಂದರೆ, ನನಗೆ ಒಂದಿಬ್ಬರು ಪಾಪ ತಿಳಿದೇ ಕಮೆಂಟ್ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ಆದರೆ ನೀವು ಅರ್ಥ ಮಾಡ್ಕೊಡಿ, ನಾವು ಯಾವತ್ತೂ ರಾಯರ ಹತ್ರ ಹೀಗೆ ನನಗೆ ಹೂ ಪ್ರಸಾದದ ಮೂಲಕ ಉತ್ತರ ಕೊಡಿ ಅಂತ ಕೂತು ಕೇಳಬಾರ್ದು. ಅವ್ರಿಗೆ ಹೇಳಬೇಕು, ನಾವು ನಮ್ದಿಂಥ ಸಮಸ್ಯೆ ಇದೆ ರಾಯರೇ, ಅಥವಾ ಈ ಥರ ನನಗೆ ಗೊಂದಲ ಇದೆ, ನನಗೆ ಅರ್ಥ ಆಗ್ತಿಲ್ಲ, ಮುಂದಿನ ಹೆಜ್ಜೆ ಹೇಗಿಡಬೇಕು ಅಂತ ದಯವಿಟ್ಟು ನನಗೆ ದಾರಿ ತೋರಿಸಿ ರಾಯರೇ ಅಂತ ಕೇಳಬೇಕು. ಹೊರತು ನೀವು ಈ ಕಡೆಯಿಂದ ಹೂ ಪ್ರಸಾದ ಕೊಟ್ಟರೆ ಆಗುತ್ತೆ, ಈ ಕಡೆಯಿಂದ ಕೊಟ್ಟರೆ ಆಗಲ್ಲ, ಹಾಗೆ ನನಗೆ ಉತ್ತರ ಕೊಡಿ ಅಂತ ನಾವು ಯಾವತ್ತೂ ರಾಯರ ಮುಂದೆ ಕೂರಬಾರ್ದು. ನಾನಂತೂ ಇದುವರೆಗೂ ರಾಯರ ಮುಂದೆ ಹಿಂಗೆ ನನಗೆ ಉತ್ತರ ಬೇಕು ಅಂತ ನಾನು ಕೇಳಿಲ್ಲ. ಏನು ನನಗೂ ಕೂಡ ಸಮಸ್ಯೆ ಬರುತ್ತೆ, ನಾನು ಕೂಡ ಕನ್ಫ್ಯೂಸಲ್ಲಿ ಸಿಕ್ಕಾಕೊಳ್ತೀನಿ, ಏನು ಮಾಡಬೇಕು ಅಂತ ದಾರಿ ತೋರಿಸಲ್ಲ. ಅಂಥ ಸಮಯದಲ್ಲಿ ನಾನು ರಾಯರ ಮುಂದೆ ಕೂತು ಭಕ್ತಿಯಿಂದ, ಬಹಳ ಪ್ರೀತಿಯಿಂದ ನನ್ನ ಕಷ್ಟನ ನಾನು ರಾಯರ ಮುಂದೆ ಹೇಳ್ಕೊಳ್ತೀನಿ. ನನಗೆ ಗೊತ್ತಾಗ್ತಿಲ್ಲ ರಾಯರೇ, ನೀವು ನನಗೆ ದಾರಿ ತೋರಿಸ್ಕೊಡ್ಬೇಕು. ಹೇಗೆ ತೋರಿಸ್ತೀರಾ ಅದು ನನಗೆ ತಿಳಿದು, ನೀವು ನನ್ನನ್ನು ದಾರಿ ತೋರಿಸಿ ನನ್ನ ಇಂಥ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡಿ, ಅಥವಾ ನನ್ನ ಇಂಥ ಇಷ್ಟಗಳನ್ನ ಈಡೇರಿಸ್ಕೊಡಿ ಅಂತ ಕೇಳ್ತೀನಿ. ತುಂಬ ಕಮ್ಮಿ ನಾನು ರಾಯರ ಮುಂದೆ ಕೂತು ಕೇಳೋದು. ಇಂಥ ಪರಿಸ್ಥಿತಿ ಬಂದಾಗ ನಾನು ಇದೇ ರೀತಿ ಕೇಳೋದು. ಆಗ ರಾಯರು ನಾವು ಈ ಥರ ಮಾತಾಡುವಾಗ ಹೂ ಪ್ರಸಾದದ ಮೂಲಕ ಕೊಟ್ಟರೆ ಅದನ್ನು ಓಕೆ ಮಾಡಿದ್ರು ಅಂತ ಭಾವಿಸ್ತೀನಿ. ಇಲ್ಲ, ನಾನು 4 ದಿನ ಆಗಲಿ 4 ತಿಂಗಳಾಗಲಿ ರಾಯರಿಂದ ಉತ್ತರ ಬರೋವರೆಗೂ ಯಾವ ರೀತಿಲಾದರೂ ಸರಿ ರಾಯರು ಉತ್ತರ ಕೊಟ್ಟೇ ಕೊಡ್ತಾರೆ. ಇದರಲ್ಲಿ ಅನುಮಾನನೇ ಇಲ್ಲ. ನಾವು ಕೂತು ಅವ್ರನ್ನ ನಮ್ಮ ಗೊಂದಲನೋ ನಮ್ಮ ಕಷ್ಟನ ಹೇಳ್ಕೊಂಡಾಗ ಅಲ್ಲೇ ಆ ಕ್ಷಣದಲ್ಲೇ ಅವ್ರು ಹೂ ಪ್ರಸಾದದ ಮೂಲಕ ಕೊಟ್ಟರೆ ಸಂತೋಷವಾಗಿ ಅದನ್ನು ಸ್ವೀಕಾರ ಮಾಡಿ ನಮ್ಮ ಮುಂದಿನ ನಿರ್ಧಾರನ ತೊಗೋಬೋದು. ಇಲ್ಲ ಅಂದರೆ ನಾನು ಅವ್ರು ಎಷ್ಟೇ ದಿನ ಆಗಲಿ ಹೇಗಾದರೂ ಅವ್ರು ನನಗೆ ತಿಳಿಸ್ತಾರೆ, ಒಂದು ಕನಸಿನ ಮೂಲಕನೋ ಅಥವಾ ನಮ್ಮ ಮನೆಯಲ್ಲಿರೋ ಜನಗಳ ಮೂಲಕನೇ ಉತ್ತರ ನನಗೆ ಸಿಕ್ಕೇ ಸಿಗುತ್ತೆ. ಹೀಗೆ ನಾನು ರಾಯರ ಮುಂದೆ ಕೂತು ನನ್ನ ಗೊಂದಲಗಳನ್ನ ಅಥವಾ ನನ್ನ ಸಮಸ್ಯೆಗಳನ್ನ ರಾಯರ ಹತ್ರ ಹಂಚ್ಕೊಂಡು ಪರಿಹಾರ ಕೇಳ್ಕೊಳ್ತೀನಿ. ಆಗ ರಾಯರು ಯಾವ ರೀತಿಲಾದರೂ ಸ್ಪಂದಿಸ್ತಾರೆ. ಅದನ್ನು ಬಿಟ್ಟು ಒಂದಿಬ್ಬರು ಮುಂಚೆನೂ ನಾನು ಹೇಳಿದ್ದೀನಿ ಈ ಮಾತನ್ನ, ಯಾವಾಗ ಯಾರಾದರೂ ಒಂದು ನನಗೆ ಕಷ್ಟ ಇದೆ ಕೇಳ್ಕೊಳ್ಳಿ ಅಂದಾಗ ನಿಜವಾಗ್ಲೂ ನಾನು ಯಾವುದೇ ಒಂದು ಸ್ವಾರ್ಥ ಅನ್ನೋದಿಲ್ಲದೆ ಖಂಡಿತವಾಗ್ಲೂ ನಿಮಗೋಸ್ಕರ ನಾನು ಕೇಳ್ತೀನಿ ರಾಯರ ಹತ್ರ. ಹಾಗೆ ಅವಾಗ ಒಂದು ಪದ ಕೂಡ ನಾನು ಬಳಸ್ತೀನಿ, ರಾಯರೇ ಅವ್ರಿಗೆಲ್ರಿಗೂ ಆಶೀರ್ವಾದ ಮಾಡಿ ಅಂತ. ಅದನ್ನು ಕೇಳಿದಾಗಲೂ ನನಗೆ ಅನ್ನಿಸ್ತಿರುತ್ತೆ ನನ್ನ ಭಕ್ತಿಲಿ ಸ್ವಾರ್ಥ ಅನ್ನೋದು ತುಂಬಿಕೊಳ್ತಿದೆ, ನನ್ನನ್ನು ಕ್ಷಮಿಸಿ ರಾಯರೇ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ನಾವೇನೋ ನಮ್ಮ ಕಷ್ಟ ಹೇಳ್ತಿದ್ದಾಗ ರಾಯರು ತಕ್ಷಣ ಕೆಲವೊಂದೊಂದು ಸಲ ಸ್ಪಂದಿಸ್ತಾರೆ. ಕೆಲವೊಂದು ಸಲ ಮೌನವಾಗಿದ್ದು ನಮ್ಮನ್ನ ಯಾವ ದಡಕ್ಕೆ ಹೇಗೆ ಸೇರಿಸ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ನಮ್ಮ ಮನಸ್ಸನ್ನ ಅವರಲ್ಲಿ ಕೊಟ್ಟು ಏಕಾಗ್ರತೆಯಿಂದ ಅವ್ರು ತೋರಿಸಿರೋ ದಾರಿಲಿ ನಡಿಬೇಕಷ್ಟೇ. ಅದರಲ್ಲಿ ಗೊಂದಲಗಳನ್ನ ನಾವು ಮಾಡ್ಕೋಬಾರ್ದು. ರಾಯಪ್ಪ ಹೇಮಾವತಿ ನಾಗರಾಜ್ ಅಂತ ಹೇಳಿ ರಾಯಪ್ಪ 3 ದಿನದಿಂದ ಸತತವಾಗಿ ಕಮೆಂಟ್ ಮಾಡ್ತಿದ್ದಾರೆ ರಾಯಪ್ಪ. ನಾನು ಅವ್ರಿಗೆ ಓಕೆ ಅಂತ ಹೇಳಿರಲಿಲ್ಲ, ನಿನ್ನೆ ಮಾತ್ರ ಓಕೆ ಅಂತ ಹೇಳಿದೆ. ಯಾಕೆ ನಿನ್ನೆ ಮಾತ್ರ ಓಕೆ ಅಂತ ಹೇಳಿದೆ ಅಂದರೆ ರಾಯಪ್ಪ ಅವರು ನಿನ್ನೆ ಬರೀ ಕಷ್ಟ ಮಾತ್ರ ಕೇಳ್ಕೊಳ್ಳಿ ಅಂತ ಹೇಳಿದರು. ಇನ್ನೂ 2-3 ದಿನದಿಂದ ರಾಯರ ಹತ್ರ ಹೂಪ್ರಸಾದ ಕೇಳಿ, ರಾಯರ ಹತ್ರ ಹೂಪ್ರಸಾದ ಕೇಳಿ ಅಂತ ನನಗೆ ಕಮೆಂಟ್ ಮೂಲಕ ಹೇಳ್ತಾ ಇದ್ರು. ನಾನು ಅದಕ್ಕೆ ಅವ್ರಿಗೆ ಯಾವುದೇ ರಿಪ್ಲೈ ಕೊಡ್ತಿರ್ಲಿಲ್ಲ. ನನ್ನನ್ನು ಕ್ಷಮಿಸಿ ರಾಯಪ್ಪ, ನಾನು ಯಾವತ್ತೂ ಇದುವರೆಗೂ ನಿಮ್ಮ ಹತ್ರ ಕೆಲವೊಂದು ಸಮಸ್ಯೆಗಳನ್ನ ಹೇಳಿ ಹೂಪ್ರಸಾದನೇ ನನಗೆ ಕೊಡಬೇಕು ಅಂತ ಕೇಳಿರೋದು ಕಡಿಮೆ ರಾಯಪ್ಪ. ನಾನು ಕೇಳೂ ಇಲ್ಲ ಕೂಡ ನಿಮ್ಮ ಹತ್ರ. ನನಗೆ ಹಂಗೆ ಯಾರಾದರೂ ಕಮೆಂಟ್ ಮಾಡಿದಾಗ ನಿಜವಾಗ್ಲೂ ಅದನ್ನು ನನಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ರಾಯಪ್ಪ. ನನ್ನ ಕಷ್ಟ ಇದೆ ಕೇಳಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಕೇಳ್ತೀನಿ ರಾಯಪ್ಪ. ಅವ್ರಿಗೆ ಇವತ್ತು ನೀವೇ ಅವ್ರ ಮನೇಲೇ ಸ್ವತಃ ಉತ್ತರ ಕೊಟ್ಟಿದ್ದೀರಾ ರಾಯಪ್ಪ. ಪಾಪ ಅವ್ರ ಪರಿತಪ್ಪನೆ ನಿಮ್ಗೆ ಅರ್ಥ ಆಗಿ ಏನೋ ಅವರು ಕಮೆಂಟಲ್ಲಿ ಹೇಳಿದ್ದಾರೆ, ಎಡಭಾಗದಿಂದ ಕಲಸದಿಂದ ಮತ್ತು ಫೋಟೋಯಿಂದ ಹೂಪ್ರಸಾದ ಕೊಟ್ಟಿದ್ದಾರೆ ರಾಯರು ಅಂತ. ಸಂತೋಷ ಪಡಿ, ನೀವು ಗೊಂದಲ ಆಗಬೇಡಿ ಅಂತ ಹೇಳಿದ್ದೀನಿ ರಾಯಪ್ಪ. ಆದರೂ ಅವರು ನೀವೊಂದು ಸಾರಿ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ತಿಳಿಸಿದ್ದಾರೆ ರಾಯಪ್ಪ.
ರಾಯಪ್ಪ, ಹಾಗಾಗಿ ನಿಮ್ಮ ಮುಂದೆ ಈ ಕಷ್ಟನ ಕೇಳ್ತಿದ್ದೀನಿ ರಾಯಪ್ಪ. ಅವ್ರೇನೋ ಒಂದು ಶಾಪ್ಗೋಸ್ಕರ ಹುಡ್ಕಾಡ್ತಿದಾರಂತೆ, ಒಂದು ಶಾಪ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರಂತೆ ರಾಯಪ್ಪ. ದಯವಿಟ್ಟು ಅವ್ರಿಗೆ ಒಳ್ಳೆ ದಾರಿ ತೋರಿಸಿ ರಾಯಪ್ಪ. ನೀವು ಭರವಸೆ ಕೊಟ್ಟಿದ್ದೀರಾ, ಆದರೂ ಅವರು ಗೊಂದಲದಲ್ಲಿದ್ದಾರೆ ರಾಯಪ್ಪ. ಅವರು ಗೊಂದಲ ಮಾಡ್ಕೊಳ್ದೆ ಅವ್ರನ್ನ ಸರಿಯಾದ ದಾರಿಲಿ ಅವರು ಮಾಡಬೇಕಾಗಿರೋ ಕೆಲಸಕ್ಕೆ ನೀವು ಜೊತೆ ನಿಂತು ಸಹಾಯ ಮಾಡಿ ಅವ್ರು ಪಡ್ತಿರೋ ಕಷ್ಟದಿಂದ ಪಾರು ಮಾಡಿ ಅವ್ರಿಗೊಂದು ಒಳ್ಳೆ ಶಾಪ್ನ ತೋರಿಸ್ಕೊಡು ರಾಯಪ್ಪ. ಹೇಮಾವತಿ ನಾಗರಾಜ್ ಅವರೇ, ನೀವು ಬೇಸರ ಪಟ್ಕೋಬೇಡಿ. ನಾವು ಯಾರ ಹತ್ರನೂ ಈ ಥರ ನಮಗೆ ಹೂಪ್ರಸಾದ ಕೇಳಿ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸರಿನೋ ತಪ್ಪೋ ಮನುಷ್ಯರು ಮೋಸ ಮಾಡ್ತಾರೆ. ಎಷ್ಟೋ ಸಲ ನಾವು ನಮ್ಮವ್ರನ್ನ ನಂಬ್ತೀವಿ, ನಮಗೆ ಮನುಷ್ಯರ ಮೇಲೆ ನಂಬಿಕೆ ಜಾಸ್ತಿ. ಹೋಗಿ ಹೋಗಿ ಅವ್ರನ್ನ ಕೇಳಿಕೊಂಡು ಅವ್ರು ತೋರಿಸಿದ ದಾರಿಲಿ ಹೋಗಿ ಹಳ್ಳ ಹಿಡಿತೀವಿ. ಆದರೆ ಭಗವಂತ ಹಂಗಲ್ಲ. ನಿಮ್ಮ ಶುದ್ಧವಾದ ಮನಸ್ಸನ್ನ ಅವ್ರಿಗೆ ಕೊಟ್ಬಿಡಿ. ಸರಿನೋ ತಪ್ಪೋ ಅವರಂತೂ ಒಳ್ಳೆ ದಾರಿ ತಲುಪಿಸ್ತಾರೆ. ಇನ್ ಕೇಸ್ ನಿಮಗೆ ಅದರಿಂದ ತೊಂದರೆ ಆಯಿತಾ, ಯಾರು ತೊಂದರೆ ಮಾಡ್ತಾರೆ? ಭಗವಂತ ತಾನೇ, ಮನುಷ್ಯರಲ್ವಲ್ಲ. ಮನುಷ್ಯರು ಮೋಸ ಮಾಡ್ದಂಗೆ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮನ್ನ ಸರಿ ದಾರಿಲಿ ಕರ್ಕೊಂಡು ಹೋಗ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳು. ಅವ್ರ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ಕೆಲಸನ ಮುಂದುವರಿಸಿ. ಹಾಗೆ ಎಲ್ಲೂ ಅಥವಾ ರಾಯರ ಮುಂದೆ ಕೂತಾಗ್ಲೂ ಅಷ್ಟೇ ನೀವು ಹೂಪ್ರಸಾದನೇ ಕೇಳೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ರಾಯರೇ ಸಂತೋಷವಾಗಿ ಒಪ್ಪಿ ಆಶೀರ್ವಾದ ಕೊಡ್ತಾರೆ. ಅಂಥ ಸಮಯದಲ್ಲಿ ಅದನ್ನು ಕಣ್ಗೊತ್ಕೊಂಡು ನಮಸ್ಕಾರ ಮಾಡಿ ನೀವು ಸ್ವೀಕಾರ ಮಾಡಿ. ಅವ್ರ ಮೇಲೆ ಪರಿಶುದ್ಧವಾದ ಮನಸ್ಸಿಂದ ನಂಬಿಕೆ ಇಟ್ಟು ಮುಂದಿನ ದಾರಿ ತೋರಿಸಿ. ಇಷ್ಟೇ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಹಾಗೆ ಇರೋದು ನನಗೆ ರಾಯರು ತುಂಬ ಅನುಗ್ರಹಿಸ್ತಿದ್ದಾರೆ. ಆ ಕಾರಣಕ್ಕೆ ನಾನು ಈ ಥರ ಹೇಳ್ತಾ ಇದ್ದೀನಿ. ಯಾರೊಬ್ಬರು ಕೂಡ ಇದು ಹೇಗೆ ಹುಟ್ಕೋತು ಅನ್ನೋದು ನನಗೆ ಗೊತ್ತಿಲ್ಲ. ಹೂಪ್ರಸಾದ ಕೇಳಿ ವಿಡಿಯೋ ಮಾಡಿ ಹಾಕಿ, ಹೂಪ್ರಸಾದ ಕೇಳಿ ವಿಡಿಯೋ ಮಾಡಿ ಹಾಕಿ. ನಾನು ಎಲ್ಲೂ ಕೂಡ ಹೇಳ್ತಾ ಇದ್ದೀನಿ ನಿಮ್ಮ ಕಷ್ಟಗಳನ್ನ ಹೇಳಿ ನಾನು ರಾಯರ ಹತ್ರ ಹೂಪ್ರಸಾದ ಕೇಳ್ತೀನಿ ಅಂತ ಹೇಳ್ಕೊಂಡಿಲ್ಲ. ಹಾಗಿದ್ರೂ ನನಗೆ ಯಾಕೆ ಈ ಥರ ಕಮೆಂಟ್ಗಳು ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಹೇಮಾವತಿ ನಾಗರಾಜ್ ಅವರೇ, ಈ ರೀತಿ ಹೇಳ್ತಿದ್ದಾರೆ ಅಂತ ಬೇಸರ ಮಾಡ್ಕೋಬೇಡಿ. ಇದನ್ನು ಬೇರೆ ರೀತಿಯೇ ಜನಗಳು ನೋಡೋದುಂಟು. ಹಾಗಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಏನೇ ಇದ್ರೂ ರಾಯರ ಮುಂದೆ ಕೂತು ಕೇಳ್ಕೊಡಿ. ಅಥವಾ ಬಗೆಹರಿತಿಲ್ವಾ ನಿಮ್ಮ ಕಷ್ಟ ಅಂದಾಗ ರಾಯರ್ಗೆ ಹೇಳಿ, ನಾನು ಏನು ಮಾಡಬೇಕಪ್ಪ ಅದನ್ನು ತಿಳಿಸು, ನಾನು ಖಂಡಿತ ಆ ಸೇವೆ ಮಾಡ್ತೀನಿ, ನನ್ನನ್ನು ಇಂಥ ಗೊಂದಲದಿಂದ ಅಥವಾ ಇಂಥ ಕಷ್ಟದಿಂದ ಪಾರು ಮಾಡುವಂತ ಯಾರೇ ಆದರೂ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ರಾಯರು ದಾರಿ ತೋರಿಸ್ತಾರೆ. ಹಾಗೆ ಕಾವ್ಯ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದರು, ಕೋರ್ಟಲ್ಲಿ ಕೇಸ್ ಇದೆ ಕೇಳ್ಕೊಳ್ಳಿ ರಾಯರ ಹತ್ರ ಹೂಪ್ರಸಾದದ ಮೂಲಕ ಅಂತ. ಕ್ಷಮಿಸಿ ಕಾವ್ಯ ಅವರೇ, ನೀವು ನಿಮ್ಮ ಕಷ್ಟನ ಹೇಳ್ಕೊಳ್ಳಿ ರಾಯರ ಹತ್ರ ಅಂದಾಗ ಖಂಡಿತವಾಗ್ಲೂ ನಾನು ರಾಯರ ಮುಂದೆ ಕೂತು, ರಾಯರೇ ಕಾವ್ಯ ಅವ್ರಿಗೆ ಒಳ್ಳೇದು ಮಾಡಿ, ಅವ್ರು ಏನು ಕಷ್ಟಪಡ್ತಿದ್ದಾರೆ ಅದರಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಅವ್ರ ಮುಂದೆ ಕೂತು ಬೇಡ್ಕೊಳ್ತೀನಿ ನಿಮಗೋಸ್ಕರ. ಆದರೆ ಹೂಪ್ರಸಾದದ ಮೂಲಕ ಕೇಳಿ ಅಂತ ಹೇಳಿದ್ರೆ ನಾನು ಕೇಳಲ್ಲ ಕಾವ್ಯ ಅವರೇ. ನಿಮಗೆ ಅಂತಲೇ ಯಾರೇ ನಾನು ಹೇಳೋದು ಕಠೋರವಾಗಿರ್ಬೋದು ಕೆಲವ್ರಿಗೆ, ಏನು ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಸತ್ಯ ಇದೆ. ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ. ನೀವು ಹೂಪ್ರಸಾದ ಕೇಳಿ ವಿಡಿಯೋ ಮಾಡಿ ಹಾಕಿ ಅನ್ನೋದು ತಪ್ಪು. ಅದೇ ನೀವು ರಾಯರ ಮುಂದೆ ಕೂತ್ಕೊಂಡು ನನಗೆ ದಾರಿ ಕಾಣಿಸ್ತಿಲ್ಲ, ದಾರಿ ತೋರಿಸಿ ರಾಯರೇ, ಇಂಥ ಪರಿಸ್ಥಿತಿಲಿ ನಾನಿದ್ದೀನಿ, ಖಂಡಿತವಾಗ್ಲೂ ಆಗ ರಾಯರು ನಮ್ಮನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ. ಒಂದು ನಾವೇನು ಪಡ್ತಿದ್ದೀವಿ ಆ ಕಷ್ಟದಿಂದ ನಮ್ಮನ್ನ ಪಾರು ಮಾಡಿ ಒಂದು ಉತ್ತಮವಾದ ಹಾದಿಲಿ ನಡೆಸ್ತಾರೆ. ಅದನ್ನು ಬಿಟ್ಟು ಕಮೆಂಟ್ ಮೂಲಕ ನನಗೆ ಹೂಪ್ರಸಾದ ಕೇಳಿ ಅನ್ನೋದು, ಅದನ್ನು ವಿಡಿಯೋ ಮಾಡಿ ಹಾಕೋದು ಅದೆಲ್ಲ ತಪ್ಪು. ನಾವು ರಾಯರ ಭಕ್ತರಾಗಿದ್ಕೊಂಡು ಆ ಥರ ಎಲ್ಲ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ರಾಯರು ನಮ್ಮ ಮನೆಗೆ ಬಂದು 1 ವರ್ಷ ಆಯಿತು. 9 ತಿಂಗಳಿಂದ ಅಂತೂ ನನ್ನನ್ನಾಗಲಿ ನನ್ನ ಕುಟುಂಬನಾಗಲಿ ಉತ್ತಮವಾದ ಹಾದಿಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ರಾಯರಿಗೆ ಇಷ್ಟೇ ಹೇಳೋದು, ರಾಯರೇ ನಮ್ಮ ಮನೆಗೆ ದೊಡ್ಡವರು ನೀವೇ, ಗುರುಗಳು ನೀವೇ, ನಮ್ಮನ್ನ ತಪ್ಪು ಮಾಡಿದಾಗ ಶಿಕ್ಷಿಸುವಂಥ ಶಿಕ್ಷಕರು ನೀವೇ, ಪ್ರತಿಯೊಂದೂ ಆಪತ್ತು ಕಷ್ಟ ಏನೇ ಬಂದ್ರೂ ಅದರಿಂದ ಕಾಪಾಡುವಂಥ ರಕ್ಷಕರು ನೀವೇ. ನಂದು ಅನ್ನೋದು ಏನೂ ಇಲ್ಲ ರಾಯಪ್ಪ, ನೀವು ಕರ್ಕೊಂಡು ಹೋದಾಗೆ ನಾನು ಬರ್ತೀನಿ. ಇಷ್ಟೇ ನಾನು ಹೇಳೋದು ರಾಯರ ಹತ್ರ. ಹಾಗೆ ಕೂಡ ನಾನು ನಡ್ಕೊಳ್ತಿದ್ದೀನಿ ರಾಯರ ಮುಂದೆ. ಇದುವರೆಗೂ ಒಬ್ಬರ ಬಗ್ಗೆ ನಾನು ಮಾತಾಡಲ್ಲ ಅಥವಾ ಇಂಥ ತಪ್ಪು ಮಾಡಲ್ಲ, ಇಂಥವ್ರ ವಿಚಾರಕ್ಕೆ ಹೋಗಲ್ಲ ಅಂತ ಒಂದು ಸಾರಿ ನಿರ್ಧಾರ ಮಾಡಿ ಅವ್ರ ಮುಂದೆ ಪ್ರಮಾಣ ಮಾಡಿ ಬಿಟ್ಟರೆ, ಯಾರು ಎಷ್ಟೇ ತೊಂದರೆ ಕೊಟ್ಟರು ನಾನು ಅವ್ರ ವಿಚಾರಕ್ಕೆ ಹೋಗಲ್ಲ. ರಾಯರಿದ್ದಾರೆ ನೋಡ್ಕೊಳ್ಳೋದಕ್ಕೆ ಅಂತ. ನಾವು ಏನು ಇಂಥದ್ದೇ ಅಂತ ರಾಯರ ಹತ್ರ ಹೋಗಿ ಹೇಳೋದು ಬೇಕಾಗಿಲ್ಲ. ರಾಯರಿಗೆ ಪ್ರತಿಯೊಂದು ಗೊತ್ತಾಗುತ್ತೆ. ನಾನು 9 ತಿಂಗಳಿಂದ ಪೂಜೆ ಮಾಡ್ಕೊಂಡು ಬಂದ್ರೂ ನನಗೆ ಇತ್ತೀಚೆಗೆ ರಾಯರು ನನಗೆ ಪ್ರೇರಣೆ ಕೊಟ್ಟು, ಅವರು ಫಸ್ಟ್ ಹೇಳಿದಾಗ ನಾನು ಕೇಳಿದೆ, ಆಮೇಲೆ ಯೂಟ್ಯೂಬ್ ಚಾನಲಲ್ಲಿ ನನ್ನ
ಏನು ಒಳಿತುಗಳಾಗ್ತಿದೆ ರಾಯರಿಂದ ಅದನ್ನು ಹೇಳ್ತಾ ಬರ್ತಿದ್ದೀನಿ. ಇದನ್ನು ನೋಡಿ ಒಂದಷ್ಟು ಜನ ನಮ್ಮನೆ ಪೂಜೆನ ಇಷ್ಟಪಟ್ಟು ಬಹಳ ಭಕ್ತಿಯಿಂದ ನೀವು ಮಾಡ್ತೀರಾ, ನಮಗೋಸ್ಕರ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಇದರಲ್ಲಿ ಏನು ತಪ್ಪು ಕೇಳ್ಕೊಳ್ಳೋದು? ಖಂಡಿತವಾಗ್ಲೂ ಅದು ಪುಣ್ಯ, ಸೌಭಾಗ್ಯ ನಂದು. ಎಲ್ರಿಗೋಸ್ಕರ ರಾಯರ ಮುಂದೆ ಕೂತು ಕೇಳ್ಕೊಳ್ಳೋದು, ಆ ಕೆಲಸನ ನಾನು ಮಾಡ್ತೀನಿ. ಆದರೆ ಕಮೆಂಟ್ ಮೂಲಕ ಹೂಪ್ರಸಾದನೇ ಕೇಳಿ ಅಂತ ಹೇಳ್ತೀರಲ್ಲ, ಖಂಡಿತವಾಗ್ಲೂ ಅದು ತಪ್ಪು. ಹಾಗೆ ಮಾಡಬಾರ್ದು. ಅದು ಕೇಳಿ ವಿಡಿಯೋ ಮಾಡಿ ಹಾಕಿ ಅನ್ನೋದು ಇನ್ನೂ ತಪ್ಪು ನನ್ನ ಪ್ರಕಾರ. ನಾನು ಇತ್ತೀಚೆಗಷ್ಟೇ ನನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳ್ತಾ ಬಂದೆ, ಅದಕ್ಕೆ ಕಾರಣ ರಾಯರೇ. ನಾನು ಈಗಲೂ ಹೇಳ್ತಿದ್ದೀನಿ, ಈ ವಿಡಿಯೋಸ್ ಅಪ್ಲೋಡ್ ಮಾಡುವಾಗ ನನ್ನ ಮನಸ್ಸಲ್ಲಿ ಇಷ್ಟೇ ಇರೋದು, ಯಾರು ನೋಡ್ತಾರೋ ನೋಡಲ್ವೋ ಗೊತ್ತಿಲ್ಲ ರಾಯರೇ, ನಿಮ್ಮ ಕೆಲಸ ಮಾಡೋಕ್ಕೆ ಹೇಳಿದ್ದೀರಿ, ಮಾಡ್ತಾಯಿದ್ದೀನಿ. ಇದು ಹೇಗೆ ಯೂಟ್ಯೂಬ್ ಚಾನಲ್ ಅಂದರೆ ನಾನು ಹೇಳ್ತೀನಿ ಕೇಳಿ, ಇದೊಂದು ಡೈರಿ ಇದ್ದಂಗೆ. ನಾವೇನು ಅಪ್ಲೋಡ್ ಮಾಡ್ತೀವೋ ಅದನ್ನು ಯಾವಾಗ ತೆಗೆದ್ರೂ ನಾವು ನೋಡ್ಬೋದು, ಬೇರೆಯವರು ನೋಡ್ಬೋದು. ಪರ್ಸ್ನಲ್ ಡೈರಿಲಿ ಏನಿರುತ್ತೆ, ಈಗ ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಕೆಲವರು ಈಗಲೂ ಕೂಡ ಈ ಅಭ್ಯಾಸ ಇಟ್ಕೊಂಡಿರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನು ಒಂದು ಡೈರಿಲಿ ಬರೆದು ಮಲಗ್ತಾರೆ. ಆದರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಾಯಿತು ನನಗೆ ಹೇಳಬೇಕು ಅಂತ ರಾಯರು ಹೇಳ್ಸಿದ ದಿನ, ಪ್ರೇರಣೆ ಕೊಟ್ಟಿದ್ದ ದಿನ, ಅಥವಾ ನನಗೆ ಹೇಳಬೇಕು ಅನ್ಸಿದ್ದ ದಿನ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಈ ಥರ ರಾಯರಿಂದ ಒಳ್ಳೆಯದಾಯಿತು ಅಂತ ಅಪ್ಲೋಡ್ ಮಾಡ್ತೀನಿ. ನಾನಿಷ್ಟು ಕಠೋರವಾಗಿ ನಿಷ್ಠೋರವಾಗಿ ಮಾತಾಡ್ತೀನಿ ಅಂದರೆ ಯಾರು ನೋಡ್ತಿರೋ ನೋಡಲ್ವೋ ನನಗೆ ಗೊತ್ತಿಲ್ಲ. ಡೈರಿ ಥರ ಅಲ್ಲಿ ಇರುತ್ತಾ, ನನಗೆ ಬೇಕಂದಾಗ ನಾನು ತೆಗೆದು ನೋಡ್ಕೋಬೋದಾ, ಇಷ್ಟೇ ನನ್ನ ಉದ್ದೇಶ. ಕಷ್ಟದಲ್ಲಿ ಯಾರೇ ಇದ್ದರೂ ಈ ವಿಡಿಯೋ ಹೋಗಿ ತಲುಪುತ್ತೆ. ರಾಯರ ಇಚ್ಛೆ ಎಲ್ಲ ಮುಂಚೆನೇ ಹೀಗೀಗಾಗಬೇಕು ಅಂತ ಮಾಡಿಬಿಟ್ಟಿರ್ತಾರೆ. ಇದರಲ್ಲಿ ನಮ್ಮದು ಅನ್ನೋದು ಏನೂ ಇರಲ್ಲ. ಒಂದು ವಿಡಿಯೋ ಹೋಗಿ ಒಬ್ರಿಗೆ ತಲುಪುತ್ತೆ ಅಂದರೆ ಅದು ನೊಂದಿರೋರೇ ಆಗಿರುತ್ತೆ, ಅವ್ರಿಗೊಂದು ಒಳ್ಳೇದಾಗುತ್ತಾ, ಅಷ್ಟು ಸಾಕು. ದಯವಿಟ್ಟು ನಾನು ಎಲ್ರಿಗೂ ಹೇಳೋದು ಒಂದೇ, ನಿಮ್ಮ ಮನೆಗಳಲ್ಲಿ ನಿಮ್ಮ ಮನದಲ್ಲಿ ರಾಯರನ್ನ ಕಂಡುಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಒಳ್ಳೇದಾದರೂ ನಿಮ್ಮಿಂದನೇ, ಕೆಟ್ಟದಾದರೂ ನಿಮ್ಮಿಂದನೇ, ಅವಮಾನ ಆದರೂ ನಿಮ್ಮಿಂದನೇ, ಸನ್ಮಾನ ಆದರೂ ನಿಮ್ಮಿಂದನೇ, ಏನೇ ಆದರೂ ಅದು ನಿಮ್ಮಿಂದನೇ ಅಂತ ಜೋರಾಗಿ ಹೇಳಿ ಅವ್ರಿಗೆ. ನೀನಿಟ್ಟಂಗೆ ನಾನು ಬದುಕ್ತೀನಿ, ಬದುಕಿ. ತಪ್ಪೋ ಸರಿಯೋ ರಾಯರು ಇರ್ತಾರೆ ನಮ್ಮ ಜೊತೆ, ದಾರಿ ತೋರಿಸ್ತಾರೆ. ಅದಕ್ಕೆ ನಾನೇ ಉದಾಹರಣೆ. ಎಷ್ಟೊಂದು ಸಲ ಹೇಳಿದ್ದೀನಿ ನಾನು, ತುಂಬ ಒಳ್ಳೆಯವರು ರಾಯರು ನನಗೆ ಮಾತ್ರ ಸ್ವಂತ ಅಲ್ಲ, ಅಥವಾ ಬೇರೆಯವ್ರಿಗೆ ಮಾತ್ರ ಸ್ವಂತ ಅಲ್ಲ, ಎಲ್ಲರೂ ನಾವು ರಾಯರ ಮಕ್ಕಳೇ. ಯಾರು ರಾಯರೇ ಅಂತಾರೋ ಅವರೆಲ್ಲರೂ ರಾಯರಿಗೆ ಮಕ್ಕಳಿದ್ದಂಗೆ. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ. ನಾವು ಹೇಗೆ ರಾಯರ ಮುಂದೆ ಕೂರ್ತೀವಿ ಹಾಗೆ ರಾಯರು ಅನುಗ್ರಹಿಸ್ತಾರೆ ಅಷ್ಟೆ. ಇವತ್ತು ನನಗೆ ತುಂಬ ದಿನದೊಂದು ಕನಸನ್ನ ರಾಯರು ಈಡೇರಿಸ್ಕೊಟ್ರು. ಎಷ್ಟೋ ದಿನಗಳ ಹಿಂದೆ 1-2 ಬಾರಿ ಹೇಳ್ಕೊಂಡಿದ್ದೆ. ಆ ಅನುಭವ ಏನು ಅನ್ನೋದನ್ನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಒಂದು ಚಿಕ್ಕ ಏಜಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿರ್ತಾಳೆ, ಒಂದು ಇನ್ಸ್ಟಿಟ್ಯೂಷನ್ಗೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ, ತುಂಬ ಕಡೆ ಕಾಂಪಿಟೇಷನ್ಗೆ ಹೋಗ್ತಾಳೆ, ಗೆದ್ಕೊಂಡು ಕೂಡ ಬರ್ತಿರ್ತಾಳೆ. ಆ ಸರ್ ಕೂಡ ತುಂಬ ಇಷ್ಟ ನನ್ನ ಮಗಳಂದರೆ. ಏನೋ ಕಾರಣಾಂತರಗಳಿಂದ ಆ ಇನ್ಸ್ಟಿಟ್ಯೂಷನ್ನ ಮುಚ್ಚಬೇಕಾಗೋ ಪರಿಸ್ಥಿತಿ ಬರುತ್ತೆ. ಆ ಸರ್ ಕೂಡ ಊರು ಬಿಟ್ಟು ಹೊಟ್ಟೋಗ್ತಾರೆ. ತುಂಬ ಬೇಸರ ಆಗುತ್ತೆ. ಅವಳು ಕಂಟಿನ್ಯೂಸ್ ಆಗಿ ಆ ಸರ್ ಹತ್ರ 5 ವರ್ಷ ಡ್ಯಾನ್ಸ್ ಕಲ್ತಿರ್ತಾಳೆ. ನನ್ನ ಮಗಳು ಹೋಗ್ತಿರೋ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ಕ್ಲೋಸ್ ಆಗೋದಕ್ಕೆ ಒಂದು ದೊಡ್ಡ ಕಾರಣ ಇರುತ್ತೆ. ಅದು ಕ್ಲೋಸ್ ಆಗಿ ಆ ಸರ್ ಊರು ಬಿಟ್ಟು ಹೋದ್ಮೇಲೆ ನನ್ನ ಮಗಳಿಗೆ ಒಳ್ಳೆ ಡ್ಯಾನ್ಸ್ ಟೀಚರು ಸಿಗಲ್ಲ. ಇರ್ತಾರೆ, ಆದರೆ ನನ್ನ ಹಸ್ಬೆಂಡು ಕಳ್ಸೋದಕ್ಕೆ ಒಪ್ಪಲ್ಲ. ಏನೋ ಒಂದು ಇನ್ಸಿಡೆಂಟ್ ಆದಾಗ ಎಲ್ಲರೂ ಅಷ್ಟೇ ಸಾಮಾನ್ಯವಾಗಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು, ಅಯ್ಯೋ ಅಲ್ಲಿಗೆ ಕಳ್ಸೋದು ಬೇಡ, ಇಲ್ಲಿಗೆ ಕಳ್ಸೋದು ಬೇಡ, ಮಕ್ಕಳನ್ನ ಹಾಗಾಗುತ್ತೆ ಹೀಗಾಗುತ್ತೆ ಅಂದ್ಕೊಂಡೆ ಯೋಚನೆಯಲ್ಲಿ ಇರ್ತಾರೆ ತುಂಬ ಜನ ಪೇರೆಂಟ್ಸು. ಹಾಗೆ ನನ್ನ ಮನೇಲಿ ಕೂಡ ನಾನು ಎಷ್ಟೇ ಪಾಸಿಟಿವ್ ಆಗಿ ಅವಳನ್ನ ಕಳ್ಸೋಣ ಅಂದರೂ ಇಲ್ಲ ಬೇಡ 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 ಅಂತ ಹೇಳ್ತಿರ್ತಾರೆ. ಪಾಪ ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. 5 ವರ್ಷ ಕಲ್ತಿರ್ತಾಳೆ, ಪುನಃ ಒಂದು 5 ವರ್ಷ ಅವಳಿಗೆ ತುಂಬ ಗ್ಯಾಪ್ ಆಗುತ್ತೆ. ಆದರೂ ಅವಳು ಏನೋ ಈ ಥರ ರೀಲ್ಸು ಮತ್ತು ಅವಳಿಗೆ ಇಷ್ಟ ಆದಾಗ ಡ್ಯಾನ್ಸ್ಗಳನ್ನ ಮಾಡೋದು ಈ ಥರ ಮಾಡ್ತಿರ್ತಾಳೆ. ಬಟ್ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ. ನಾನು ರಾಯರಿಗೆ ಹೇಳಿರ್ತೀನಿ 1-2 ಸಲ, ಪಾಪ ರಾಯರೇ ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ಇಷ್ಟ, ಯಾರೊಬ್ಬರು ಒಳ್ಳೆ ಟೀಚರ್ ಸಿಗ್ತಿಲ್ವಲ್ಲ, ದಾರಿ ತೋರಿಸಿ ಅವಳಿಗೆ, ಮತ್ತೆ ಅವಳು ಡ್ಯಾನ್ಸ್ಗೆ ಹೋಗಬೇಕು ರಾಯಪ್ಪ, ಓದೋದ್ರ ಜೊತೆಗೆ ಇದು ಕೂಡ ಇರಬೇಕು, ಫ್ಯಾಷನ್ ಆಗಿ ಡ್ಯಾನ್ಸ್ ಅನ್ನೋದು ನೀವು ಅನುಗ್ರಹಿಸಿ ಅವಳಿಗೆ ಅಂತ ಕೇಳ್ಕೊಂಡಿರ್ತೀನಿ.
ಒಂದೆರಡು ಸಲ ಅಷ್ಟೇ ಕೇಳಿರ್ತೀನಿ ನಾನು. ಅವಳು ಮಾಡೋ ರೀಲ್ಸ್ ನೋಡೇ ರಾಯರ ಮುಂದೆ ಕೂತೆ ಹೇಳ್ಕೊಂಡಿರ್ತೀನಿ. ಮತ್ತು ಆ ದಿನ ಇವತ್ತು ಬಂತು ನೋಡಿ. ಖಂಡಿತವಾಗ್ಲೂ ರಾಯರು ನಾವು ಸುಮ್ಮನೆ ಹೇಳಿದರೂ ಕೂಡ ಅವರು ನಮಗೆ ಕೊಡಬೇಕು ಅನ್ನೋ ಇಚ್ಛೆ ಇದ್ದರೆ ಕೊಡ್ತಾರೆ. ಎಷ್ಟು ಹಠ ಮಾಡ್ತಿದ್ರು ನನ್ನ ಗಂಡ ಮನೇಲಿ ಅಂದರೆ ಅವಳು ಹೋಗೋಕೆ ಕೂಡ್ದು ಯಾವುದೋ ಡ್ಯಾನ್ಸ್ ಕ್ಲಾಸ್ಗೂ, ಈ ಇನ್ಸ್ಟಿಟ್ಯೂಷನ್ ಅಂತಲ್ಲ ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಲೇಬಾರ್ದು ಅಂತ ಕಂಡೀಷನ್ ಮಾಡ್ತಿದ್ದು ಮನುಷ್ಯನ ಮನಸ್ಸನ್ನ ರಾಯರು ಚೇಂಜ್ ಮಾಡಿದ್ರು. ಇವತ್ತು ಅವರಾಗೆ ಒಪ್ಪಿ ಬೇರೆ ಇನ್ಸ್ಟಿಟ್ಯೂಷನ್ಗೆ ನನ್ನ ಮಗಳನ್ನ ಡ್ಯಾನ್ಸ್ಗೆ ಕಲಿಸೋದಕ್ಕೆ ಒಪ್ಕೊಂಡ್ರು. ಇವತ್ತಿಂದ ಅವಳು ಸಂತೋಷವಾಗಿ ಹೋದ್ಲು ಕೂಡ. ರಾಯರು ಏನು ಬೇಕಾದ್ರೂ ನಮಗೆ ಇಲ್ಲ ಅಂತ ಹೇಳದೆ ಕೊಡ್ತಾರೆ. ಎಂಥವ್ರ ಮನಸ್ಸನ್ನು ಕೂಡ ರಾಯರು ಕರಗಿಸ್ತಾರೆ. ರಾಯರನ್ನ ನಂಬೇಕಷ್ಟೆ. ನಾನು ರಾಯರ ಹತ್ರ ಕೂತ್ಕೊಂಡು ಖಂಡಿತವಾಗ್ಲೂ ಯಾರೆಲ್ಲ ಏನೆಲ್ಲ ಕಮೆಂಟ್ ಮೂಲಕ ನಮಗೋಸ್ಕರ ಕೇಳ್ಕೊಳ್ಳಿ ಅಂತ ಹೇಳಿರ್ತೀರ ಅವ್ರಿಗೆಲ್ರಿಗೋಸ್ಕರನಾದರೂ ಖಂಡಿತವಾಗ್ಲೂ ನಾನು ರಾಯರ ಹತ್ರ ಕೂತ್ಕೊಂಡು ಬೇಡ್ಕೊಳ್ತೀನಿ. ರಾಯರೇ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಿ, ಅವ್ರ ಕಷ್ಟಗಳಿಂದ ಪಾರು ಮಾಡಿ ಅಂತ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಸಿರಿಯ ಕೇಳೆನು ವರವ ಬೇಡೆನು, ಯಾರ ಕುರಿತು ನಾ ಏನು ಹೇಳೆನು, ನಿನ್ನ ಪಾದುಕೆಯ ಶಿರದಿ ಹೊತ್ತು ಕ್ಷಣಕಾಲ ನಿಲ್ಲುವ ಭಾಗ್ಯ ಕೊಡುವೆಯ, ಬಂದೆಯ ಗುರುರಾಯ ದಯ ಮಾಡಿಸು ಮಹನೀಯ, ಬಂದೆಯ ಗುರುರಾಯ.